ಸರ್, ಅಂಗಡಿ ಚಿಕ್ಕದು ಅಥವಾ ದೊಡ್ಡದು ಅನ್ನುವ ವ್ಯತ್ಯಾಸವೇನಿಲ್ಲ. ಎಲ್ಲರೂ ಅವರವರ ಕೆಲಸಗಳಲ್ಲಿ ಅವರವರು ಶ್ರದ್ಧೆಯಿಂದ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆದರೆ ಕಸ್ಟಮರ್ಗೆ ಸಣ್ಣ ಅಂಗಡಿಗಳಲ್ಲಿ ಹೋದಾಗ ಆಗುವಂಥ ಬೆನಿಫಿಟ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಸಣ್ಣ ಸಣ್ಣ ಜ್ಯುವೆಲರ್ಸ್ಗಳಲ್ಲಿ ಯಾವುದೇ ಒಡವೆಗಳನ್ನು ಅಥವಾ ಡಿಸೈನ್ಗಳನ್ನು ಕಸ್ಟಮೈಸ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ, ಒಂದು. ಹಾಗೂ ಎರಡು, ನೀವು ಪೇಮೆಂಟನ್ನು ಕೂಡ ಒಂದು ಇನ್ಸ್ಟಾಲ್ಮೆಂಟ್, 2 ಇನ್ಸ್ಟಾಲ್ಮೆಂಟ್ ಅಥವಾ 2 ದಿನ 3 ದಿನ ಕೊಟ್ಟರು, 3 ಸಾರಿ ಕೊಟ್ಟರು ತೊಗೊಳ್ಳುವಂಥದ್ದು ಸಣ್ಣ ಅಂಗಡಿಗಳಲ್ಲಿ ನಡೆಯುತ್ತೆ. ಹಾಗೂ 3, ನೀವು ಯಾವುದೇ ರೀತಿಯಾದಂಥ ಸಣ್ಣ ಅಂಗಡಿಗಳಿಗೆ ಹೋದರೂ ಕೂಡ ಡೈರೆಕ್ಟ್ ನಿಮಗೆ ಅಲ್ಲಿನ ಓನರ್ಗಳು ನಿಮಗೆ ಇಂಟ್ರ್ಯಾಕ್ಟ್ ಆಗ್ತಾರೆ. ಅಥವಾ ನೀವು ಯಾವುದೋ ಒಂದು ರಿಲಯನ್ಸು ಅಥವಾ ಇನ್ಯಾವುದೋ ದೊಡ್ಡ ಅಂಗಡಿಗಳಿಗೆ ಹೋದಾಗ ನಿಮ್ಗೆ ಮುಖೇಶ್ ಅಂಬಾನಿಯವರು ನಿಮಗೆ ಎದುರಾಗಲ್ಲ. ನಿಮ್ಗೆ ಗೊತ್ತಿದೆ, ಎಲ್ಲಿ ನಿಮಗೆ ಫೀಲ್ ಕನೆಕ್ಟ್ ಆಗುತ್ತೋ ಅಲ್ಲಿ ನಿಮಗೆ ಡೀಲ್ ಬಹಳ ಅಚ್ಚುಕಟ್ಟಾಗಿ ಕನೆಕ್ಟ್ ಆಗುತ್ತೆ. ನಾನು ಹೇಳೋದು ಇಷ್ಟೇ, ಸಣ್ಣ ಅಂಗಡಿಯವರಿಗೆ ಒಂದೇ ಒಂದು ಮೆಸೇಜ್ ಏನಂದರೆ, ಸಣ್ಣ ಅಂಗಡಿಗಳಲ್ಲಿ ವ್ಯವಸ್ಥಿತವಾದ ಆರ್ಗನೈಸನ್ನು ಮಾಡಿಕೊಂಡ್ರೆ ಸಣ್ಣ ಅಂಗಡಿಗಳಲ್ಲಿ ಕಸ್ಟಮರ್ಗಳು ಬಂದು ಬಹಳಷ್ಟು ವ್ಯಾಪಾರ ನಡೆಯೋದ್ರಲ್ಲಿ ಸಂದೇಹವೇ ಇಲ್ಲ. ದೊಡ್ಡ ಅಂಗಡಿಗಳಲ್ಲಿ ಈ SOP ಸ್ಟ್ಯಾಂಡರ್ಡ್ಗಳನ್ನು ಮಾಡ್ಕೊಂಡಿರೋದ್ರಿಂದ ಇದು ಯಾವುದೋ ಒಂದು ರೀತಿಯಲ್ಲಿ ಕಸ್ಟಮರ್ಗೆ ಸ್ವಲ್ಪ ಮುಜುಗರ ಆಗುವಂಥ ಸಂದರ್ಭ ಇರುತ್ತೆ. ಸಣ್ಣ ಅಂಗಡಿಗಳಲ್ಲಿ ಯಾವುದೇ ರೀತಿಯಾದ SOP ಸ್ಟ್ಯಾಂಡರ್ಡ್ಗಳಿರೋದಿಲ್ಲ. ಡೈರೆಕ್ಟಾಗಿ ಮುಖಾಮುಖಿ ಕಸ್ಟಮರ್ಗಳಿಂದ ಓನರ್ಗಳು ಆಗೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಣ್ಣ ಅಂಗಡಿಗಳಲ್ಲಿ ವ್ಯಾಪಾರಸ್ಥರಿಗೆ ಅಲ್ಲದೆ ನೀವು ಕಸ್ಟಮರ್ಗಳು ಡೈರೆಕ್ಟಾಗಿ ಸಣ್ಣ ಅಂಗಡಿಗಳಿಗೆ ಬಂದಾಗ ನಿಮ್ಮದು ಉಪಯೋಗ, ಹೆಚ್ಚಿನ ಉಳಿತಾಯ ಹಾಗೂ ಒಳ್ಳೆಯ ನಾಣ್ಯತೆಯ ಗುಣಮಟ್ಟದ ಒಡವೆಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ.